ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ 2 ಕೋಟಿ ಹಣವನ್ನ ಪತ್ತೆ ಮಾಡಲಾಗಿದೆ. ಪೊಲೀಸರಿಂದ ಕಾರ್ನಲ್ಲಿ ಸಾಗಿಸ್ತಾ ಇದ್ದ 2 ಕೋಟಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಬಿಜೆಪಿಗೆ ಸೇರಿದ್ದ ಹಣ ಅಂತ ದಾಖಲೆ ನೀಡಿದ ಕಾರಿನಲ್ಲಿ ಇದ್ದವರು 2 ಕೋಟಿ ಹಣ ಪತ್ತೆಯಾಗಿದೆ. ಪೊಲೀಸರಿಂದ ಕಾರ್ನಲ್ಲಿ ಸಾಗಿಸ್ತಾ ಇದ್ದ 2 ಕೋಟಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಆದರೆ ಕಾರ್ನಲ್ಲಿ ಇದ್ದಂಥವರು ಇದು ಬಿಜೆಪಿಗೆ ಸೇರಿದ ಹಣ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ದಾಖಲೆಯನ್ನ ಕೂಡ ನೀಡಿದ್ದಾರೆ. ನೋಟಿಸ್ ನೀಡಿ ಹಣದ ಮೂಲದ ಬಗ್ಗೆ ಐಟಿ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಲಾಗಿರುವಂಥದ್ದು. ದಾಖಲೆ ನೀಡಿದ ಇದು ಬಿಜೆಪಿಗೆ ಸೇರಿದ ಹಣ ಅಂತ ಕಾರ್ನಲ್ಲಿ ಇದ್ದಂಥವರು ದಾಖಲೆಯನ್ನ ಕೂಡ ನೀಡಿದ್ದಾರಂತೆ. ಇದೇ ಗಮನಿಸ್ತಾ ಇದ್ದೀವಲ್ಲ, ಇದೇ ಕಾರ್ನಲ್ಲಿ 2 ಕೋಟಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಕಾರ್ನಲ್ಲಿ 2 ಕೋಟಿ ಹಣ ಸಾಗಣೆ ಮಾಡ್ತಾ ಇರುವಂಥದ್ದು ತಪಾಸಣೆ ವೇಳೆ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರು ಸದ್ಯಕ್ಕೆ 2 ಕೋಟಿ ಹಣವನ್ನು ಸೀಸ್ ಮಾಡಿದ್ದಾರೆ. ಇನ್ನು ಹಣ ಯಾರ್ದು, ಯಾವ ಕಾರಣಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇದು ಬಿಜೆಪಿಗೆ ಸೇರಿದ ಹಣ ಅಂತ ಕಾರ್ನಲ್ಲಿ ಇದ್ದಂಥವರು ದಾಖಲೆಯನ್ನು ಕೂಡ ನೀಡಿದ್ದಾರಂತೆ. ಸದ್ಯಕ್ಕೆ ಐಟಿ ಅಧಿಕಾರಿಗಳು ಹಣವನ್ನು ವಶಕ್ಕೆ ಪಡೆದು ನೋಟಿಸನ್ನು ನೀಡಿ ಈ ಹಣ ಯಾರದ್ದು, ಯಾವ ಕಾರಣಕ್ಕಾಗಿ ಇಲ್ಲಿ ಇಟ್ಕೊಂಡಿದ್ರಿ, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರಿ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ನೋಟಿಸನ್ನು ನೀಡಲಿದ್ದಾರೆ. ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ ಪತ್ತೆಯಾಗಿರುವಂತಹ ಹಣ ಇದು 2 ಕೋಟಿ ಹಣ. ಪೊಲೀಸರಿಂದ ಕಾರಿನಲ್ಲಿ ಸಾಗಿಸ್ತಾ ಇದ್ದ 2 ಕೋಟಿ ಹಣವನ್ನು ಜಪ್ತಿ ಮಾಡಲಾಗಿದೆ.